ಸಿಎಂ ಡಿ ಕೆ ಮತ್ತು HDK ಅವ್ರ ನಡುವೆ ಒಂದು ಪಂಥಾಹ್ವಾನ ಶುರುವಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಓಪನ್ ಡಿಬೇಟ್ಗೆ ಅವರು ಆಹ್ವಾನ ಕೊಟ್ಟಿದ್ದಾರೆ, ಇವರು ಆಹ್ವಾನ ಕೊಟ್ಟಿದ್ದಾರೆ. ಈಗ DK ಶಿವಕುಮಾರ್ದು ಈ ಥರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡ್ಬಿಡೋದು. ಅವ್ರು ಬರಲ್ಲ ಬಿಡಲ್ಲ. ಈ ಪರಿಸ್ಥಿತಿ ಇದು ಸುಮ್ಮನೆ ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋ ಅಷ್ಟರಲ್ಲೇ ಮುಗ್ದೋಗ್ತೈತೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. DK ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥಾಹ್ವಾನಗಳನ್ನು 10 ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ಈಗ ನಡೀತಾ ಇರೋದು ಯಾವುದಕ್ಕೆ ಪಂಥ ಆಹ್ವಾನ? ಬಿಡದಿ ಟೌನ್ಶಿಪ್ ಬಗ್ಗೆ ನಡೀತಾ ಇರೋದು. ಎಲ್ಲಿ ಚರ್ಚೆ ಆಗಬೇಕು? ಬಿಡದಿಯಲ್ಲಿ ಚರ್ಚೆ ಆಗಬೇಕು. ಎಲ್ಲಿ ಆಗಿದೆಯೋ, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು. ಬೀಗದಕ್ಕಿನ ಕಳ್ಕೊಂಡಿರೋ ಜಾಗದಾಗೆ ಬೀಗ ಹುಡುಕ್ಬೇಕು. ನೀವು ಇನ್ನೇನು ಅವ್ರ ಮನೆಗೆ, ಈಗ DK ಶಿವಕುಮಾರ್ ಮನೆಗೆ ಅಥವಾ ಕುಮಾರಸ್ವಾಮಿ ಮನೆಗೆ ಅಲ್ಲೆಲ್ಲ ಆಗಲ್ಲ. ಅದು ನೀವು ಎಲ್ಲಿ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ಇರೋ ಜಾಗದಲ್ಲೇ ಕೂತ್ಕೊಂಡು ಸಂವಾದ ಆದರೆ ಅದು ಎಲ್ಲ ಚಾನಲ್ಗಳು, ಯಾವುದೋ ಒಂದು ಚಾನಲ್ಲು 2 ಚಾನಲಲ್ಲ, ಎಲ್ಲ ಚಾನಲ್ಲು ಎಲ್ಲ ಪತ್ರಿಕೆಯವ್ರನ್ನ ಕೂತ್ಕೊಂಡು ಅಲ್ಲಿ ರೈತರು ಬರ್ತಾರೆ, ಅಲ್ಲಿ ಜೊತೆ ಚರ್ಚೆ ಆದರೆ ಅದು ನಿಜವಾದಂಥ ಚರ್ಚೆ, ರಾಜ್ಯದ ಜನ ಮೆಚ್ಚುವಂಥ ಚರ್ಚೆ. ಇಲ್ಲ ಅಂತೇಳಿದ್ರೆ ನೀನು ಬಾ ನಾನು ಬರಲ್ಲ, ನೀನು ಬಾ ನಾನು ಬರಲ್ಲ, ಇದೇ ಆಗೋಯ್ತು. ಅದರಿಂದ ಆಫೀಸ್ಗೆ ಬಾ ಅಂತಾರೆ. ಕುಮಾರಸ್ವಾಮಿ ಯಾಕೆ ಹೋಗ್ತಾರೆ ಆಫೀಸ್ಗೆ? ಅವ್ರ ಆಫೀಸ್ಗೆ ಯಾಕೆ ಹೋಗಬೇಕು? ನಡೀತಾ ಇರೋದು ಬಿಡದಿಯಲ್ಲೇ ಚರ್ಚೆ ಆಗಬೇಕು. ಬಿಡದಿಯಲ್ಲೇ ಚರ್ಚೆ ಆಗಬೇಕು, ಬಿಡದಿಯಲ್ಲೇ ಪರಿಹಾರ ಆಗಬೇಕು. ಆಗುತ್ತೋ ಇಲ್ಲೋ ಅಲ್ಲೇ ಪರಿಹಾರ ಆಗಲಿ. ಜನ ಪ್ರಶ್ನೆ ಕೇಳ್ತಾರಲ್ಲ, ಈಗ ಯಾರ್ಯಾರು ಕೊಡ್ತಾರೆ ಅವರೂ ಬರಲಿ, ಯಾರ್ಯಾರು ಕೊಡಲ್ಲ ಅವರು ಬರಲಿ, ಒಂದು ಸಾರ್ವಜನಿಕ ವೇದಿಕೆ ಆಗಲಿ. ಸಿಎಂ DK ಮತ್ತು HDK ಅವ್ರ ನಡುವೆ ಒಂದು ಪಂಥಾಹ್ವಾನ ಶುರುವಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಓಪನ್ ಡಿಬೇಟ್ಗೆ ಅವರು ಆಹ್ವಾನ ಕೊಟ್ಟಿದ್ದಾರೆ, ಇವರು ಆಹ್ವಾನ ಕೊಟ್ಟಿದ್ದಾರೆ. ಈಗ DK ಶಿವಕುಮಾರ್ದು ಈ ಥರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡ್ಬಿಡೋದು. ಅವ್ರು ಬರಲ್ಲ ಬಿಡಲ್ಲ. ಈ ಪರಿಸ್ಥಿತಿ ಇದು ಸುಮ್ಮನೆ ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಡೋ ಅಷ್ಟರಲ್ಲೇ ಮುಗ್ದೋಗ್ತೈತೆ. DK ಶಿವಕುಮಾರ್ ಮೊದಲಿಂದನೂ ಅಷ್ಟೇ ಇಂಥ ಪಂಥಾಹ್ವಾನಗಳನ್ನು 10 ಸರಿ ಕೊಟ್ಟಿದ್ದಾರೆ, ಯಾವುದಕ್ಕೂ ಹೋಗೇ ಇಲ್ಲ. ಈಗ ನಡೀತಾ ಇರೋದು ಯಾವುದಕ್ಕೆ ಪಂಥ ಆಹ್ವಾನ? ಬಿಡದಿ ಟೌನ್ಶಿಪ್ ಬಗ್ಗೆ ನಡೀತಾ ಇರೋದು. ಎಲ್ಲಿ ಚರ್ಚೆ ಆಗಬೇಕು? ಬಿಡದಿಯಲ್ಲಿ ಚರ್ಚೆ ಆಗಬೇಕು. ಎಲ್ಲಿ ಆಗಿದೆಯೋ, ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು. ಬೀಗದಕ್ಕಿನ ಕಳ್ಕೊಂಡಿರೋ ಜಾಗದಾಗೆ ಬೀಗ ಹುಡುಕ್ಬೇಕು. ನೀವು ಇನ್ನೇನು ಅವ್ರ ಮನೆಗೆ, ಈಗ DK ಶಿವಕುಮಾರ್ ಮನೆಗೆ ಅಥವಾ ಕುಮಾರಸ್ವಾಮಿ ಮನೆಗೆ ಅಲ್ಲೆಲ್ಲ ಆಗಲ್ಲ. ಅದು ನೀವು ಎಲ್ಲಿ ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ಇರೋ ಜಾಗದಲ್ಲೇ ಕೂತ್ಕೊಂಡು ಸಂವಾದ ಆದರೆ ಅದು ಎಲ್ಲ ಚಾನಲ್ಗಳು, ಯಾವುದೋ ಒಂದು ಚಾನಲ್ಲು 2 ಚಾನಲಲ್ಲ, ಎಲ್ಲ ಚಾನಲ್ಲು ಎಲ್ಲ ಪತ್ರಿಕೆಯವ್ರನ್ನ ಕೂತ್ಕೊಂಡು ಅಲ್ಲಿ ರೈತರು ಬರ್ತಾರೆ, ಅಲ್ಲಿ ಜೊತೆ ಚರ್ಚೆ ಆದರೆ ಅದು ನಿಜವಾದಂಥ ಚರ್ಚೆ, ರಾಜ್ಯದ ಜನ ಮೆಚ್ಚುವಂಥ ಚರ್ಚೆ. ಇಲ್ಲ ಅಂತೇಳಿದ್ರೆ ನೀನು ಬಾ ನಾನು ಬರಲ್ಲ, ನೀನು ಬಾ ನಾನು ಬರಲ್ಲ, ಇದೇ ಆಗೋಯ್ತು. ಅದರಿಂದ ಆಫೀಸ್ಗೆ ಬಾ ಅಂತಾರೆ. ಕುಮಾರಸ್ವಾಮಿ ಯಾಕೆ ಹೋಗ್ತಾರೆ ಆಫೀಸ್ಗೆ? ಅವ್ರ ಆಫೀಸ್ಗೆ ಯಾಕೆ ಹೋಗಬೇಕು? ನಡೀತಾ ಇರೋದು ಬಿಡದಿಯಲ್ಲೇ ಚರ್ಚೆ ಆಗಬೇಕು. ಬಿಡದಿಯಲ್ಲೇ ಚರ್ಚೆ ಆಗಬೇಕು, ಬಿಡದಿಯಲ್ಲೇ ಪರಿಹಾರ ಆಗಬೇಕು. ಆಗುತ್ತೋ ಇಲ್ಲೋ ಅಲ್ಲೇ ಪರಿಹಾರ ಆಗಲಿ. ಜನ ಪ್ರಶ್ನೆ ಕೇಳ್ತಾರಲ್ಲ, ಈಗ ಯಾರ್ಯಾರು ಕೊಡ್ತಾರೆ ಅವರೂ ಬರಲಿ, ಯಾರ್ಯಾರು ಕೊಡಲ್ಲ ಅವರು ಬರಲಿ, ಒಂದು ಸಾರ್ವಜನಿಕ ವೇದಿಕೆ ಆಗಲಿ.